ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಮನವಮಿ ಸಂಭ್ರಮ, ಪಾನಕ ಮಜ್ಜಿಗೆ ವಿತರಣೆ. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿರವರು, ಶ್ರೀರಾಮನ ಆದರ್ಶ ಜೀವನ ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ ಎಂದು ತಿಳಿಸಿದರು. ಶ್ರೀರಾಮನವಮಿ ಹಬ್ಬವು ಧರ್ಮ, ಸತ್ಯ ಮತ್ತು ನೀತಿಯ ಸಂಕೇತವಾಗಿದ್ದು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಂದಿನ ಯುವ ಪೀಳಿಗೆ ಶ್ರೀರಾಮನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಕಾರ್ಯಕ್ರಮದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಬಳಿಕ ಪಾನಕ, ಮಜ್ಜಿಗೆ, ಕೋಸಂಬರಿ ಹಾಗೂ ಹೆಸರುಬೇಳೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ CS, ವಕೀಲರ ಸಂಘದ ಕಾರ್ಯದರ್ಶಿ CG ಭಾಸ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಹಬ್ಬ ಒಂದು ಧಾರ್ಮಿಕ ಆಚರಣೆ ಅಷ್ಟೇ ನಮ್ಮ ಭಾರತ ದೇಶದಲ್ಲಿ. ಈ ಧಾರ್ಮಿಕ ಆಚರಣೆಯನ್ನು ಯಾಕೆ ಮಾಡ್ತೀವಿ ಅನ್ನೋದಕ್ಕೆ, ಈ ಮಹಾವಿಷ್ಣು ಅವತಾರದಲ್ಲಿ 7ನೇ ಅವತಾರ, ಯುಗಗಳಲ್ಲಿ 7ನೇ ಅವತಾರ. ಆ 7ನೇ ಅವತಾರದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರಾಮರಾಜ್ಯ ಈ ಒಂದು ದೇಶದಲ್ಲಿ ನಿರ್ಮಿಸಬೇಕು ಅಂದು ಹುಟ್ಟಿರ್ತಕ್ಕಂಥ ಶ್ರೀರಾಮನು. ಆ ಒಂದು ಇದರಲ್ಲಿ ಯುಗಗಳು, ಈಗ ನಾವು 8ನೇ ಯುಗದಲ್ಲಿದ್ದೀವಿ. ಮೊದಲನೇದಾಗಿ ಸತ್ಯಯುಗ, ಕೃತಿಯುಗ, ತ್ರೇತಾಯುಗ. ತ್ರೇತಾಯುಗದಲ್ಲಿ ನಮ್ಮ ಶ್ರೀರಾಮಂದು ದರ್ಬಾರು ಮತ್ತು ಅವರ ತಂದೆ ದಶರಥಂದು ಅವತಾರಗಳು. ಮತ್ತು ದ್ವಾಪರಯುಗ ಕೃಷ್ಣನ ಅವತಾರ. ಕಲಿಯುಗ, ಈಗ ನಾವು ಕಲಿಯುಗದಲ್ಲಿ ವಾಸಿಸ್ತಾ ಇದ್ದೀವಿ. ಅದೇ ರೀತಿ ಈ ತ್ರೇತಾಯುಗದಲ್ಲಿ ಏನೇನು ಕಷ್ಟಗಳು ಅನುಭವಿಸಿದ್ದಾರೆ ಅನ್ನೋದಕ್ಕೆ ಈ ಧಾರ್ಮಿಕ ಆಚರಣೆ ನಾವು ನೆನೆಸ್ಕೋಬೇಕು ಅಂತ ಇದೊಂದು ಆಚರಣೆ ಅಷ್ಟೇ. ಈ ಆಚರಣೆಯಲ್ಲಿ ಈ ಒಂದು ಶ್ರೀರಾಮನವ್ರ ತಂದೆ ದಶರಥ ಅವರಿಗೆ 3 ಜನ ಹೆಂಡತಿಗಳು, ಕೌಸಲ್ಯ, ಸೌಮಿತ್ರೆ, ಕೈಕೆ. ಸೌಮಿತ್ರೆ ಮಗ, ಕೌಸಲ್ಯ ಮಗ ಶ್ರೀರಾಮನ. ಅದೇ ರೀತಿ ಲಕ್ಷ್ಮಣ, ಭರತ, ಶತ್ರುಘ್ನ, ಕೈಕೆ ಮತ್ತು ಸೌಮಿತ್ರಿ ಮಕ್ಕಳು. ಈಗ ನಾವು ಕೋರ್ಟಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಸ್ಟಾರ್ಟ್ ಆಗಿರೋದನ್ನು ಈಗ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ಈ ಒಂದು ರಾಮನ ಆಳ್ವಿಕೆ ತಡೀಬೇಕು ಅಂದು ಗಂಡನ ಹತ್ರ, ದಶರಥನ ಹತ್ರ ಕೈಕೆ ಹೋಗಿ ಒಂದು ವರನ, ನನಗೆ ಒಳ್ಳೆಯ ಸಮಯ ಬಂದಾಗ ನನಗೊಂದು ವರ ಕೊಟ್ಟಿರಬೇಕು ಅಂತ ಕೇಳಿರ್ತಾಳೆ. ಆವಾಗ ಏನೊಂದು ವರ ದಶರಥನ ಅಂತ್ಯ ಆಗ್ತಾ ಇದೆ, ಇನ್ನು ಇವರು ಮಕ್ಕಳದ್ದು ಇದು ಬರ್ತದೆ. ಆವಾಗ ಹೋಗಿ
ನೀನು ಒಂದು ವರ ಕೊಟ್ಟಿದ್ಯಾ, ನನಗೆ ಇವತ್ತೊಂದು ಸುಸಂದರ್ಭದಲ್ಲಿ ಈ ವರ ನನಗೆ ಇವತ್ತು ಕೊಡಬೇಕು ಅಂತ ಕೇಳ್ತಾಳೆ ದಶರಥನ ಕೇಳಿದಾಗ ಇದ್ದೀನಿ ನಿನ್ನ ಒಂದು ವರ ಏನಿದೆ ಅಂತ ಕೇಳ್ಕೊ ಅಂದಾಗ ನನ್ನ ಭರತನಿಗೆ ನಮ್ಮ ಭರತ ಖಂಡ ಯಾಕೆ ಎಂದು ಹೆಸರು ಬಂದಿದ್ದಂತೆ ಅದೇ ಆವಾಗ ಮೊಟ್ಟ ಮೊದಲನೇದಾಗಿ ಭರತನಿಗೆ ಕೊಡಬೇಕು ಪಟ್ಟಾಭಿಷೇಕ ಅಂತೇಳಿ. ಆವಾಗ ದಶರಥನು ನರಳಾಡಿಬಿಡ್ತಾನೆ, ಏನಿಂಥ ಸನ್ನಿವೇಶ ಬಂತು ನನಗೆ. ಸರಿ ಆಯಿತು, ಕೊಟ್ಬಿಡ್ತಾನೆ. ಆವಾಗ 12 ವರ್ಷ ವನವಾಸ, 2 ವರ್ಷ ಅಜ್ಞಾತವಾಸ ಮಾಡಬೇಕದು, ಬೇಗ ಮುಗಿಸ್ತೀನಿ. ಕೊಟ್ಟಾಗ ಆವಾಗ ಇನ್ನು ತಂದೆ ಮಾತು ಕೊಟ್ಟಂಗೆ ಹೋಗಲೇಬೇಕು. ಸ್ಟಾರ್ಟ್ ಆಗ್ತದೆ. ವನವಾಸಕ್ಕೆ ಹೋದಾಗ ಆವಾಗ ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣ ಇವರೆಲ್ಲ ಅಂಜಲಾಸ್ತಾರೆ. ಅಣ್ಣ ನೀನು ಹೋದರೆ ನಾವು ಈ ದೇಶನ ಯಾವಾಗ ಕಾಪಾಡ್ಕೊಳ್ಳೋದು ಅನ್ನೋದು. ಈಗ ನಮ್ಮ ದೇಶದಲ್ಲಿ ಏನು ತಾರತಮ್ಯಗಳಾಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಗೊತ್ತಾಗ್ತಾ ಇದೆ ಈಗ ಟಿ ವಿ ಇದರಲ್ಲಿ. ಆಗನ ಪಾಯ ಇವಾಗ ತಾರತಮ್ಯಗಳಾಗ್ತಾ ಇರೋದು ನಮ್ಮ ದೇಶಗಳಲ್ಲಿ. ಅರ್ಥ ಆಯ್ತಾ? ನನಗಾಗಲ್ಲ, ನಾನು ನೋಡಿದ್ರೆ ನಿನಗಾಗಲ್ಲ, ಪುಟ್ಟ ಮಾತುಗಳು ಹೇಳ್ಬಿಡ್ತೀನಿ. ಆ ಒಂದು ಇದರಲ್ಲಿ ಈಗಲೂ ನಾವು ಅನುಭವಿಸ್ತಾ ಇದ್ದೀವಿ. ಆಗ ಹೋಗುವಾಗ ಆಗ ನಮ್ಮ ಸೆಕ್ರೆಟ್ರಿ ಸಾಹೇಬ್ರು ಹೇಳ್ದಂಗೆ, ಅಣ್ಣ ನಿಂದು ನಾವು ಅಟ್ಲೀಸ್ಟ್ ನಿನ್ನ ಆಳ್ವಿಕೆನ ಆ ಪಾದಗಳಾದರೂ ಕೊಡು ಅಂದ್ಬಿಟ್ಟು ಪಾದಗಳು ಕೊಡಿಸ್ಕೊಂಡು ಆಳ್ವಿಕೆ ದೇಶನ ಇದು ಮಾಡ್ತಾರೆ. ಆದರೂ ಅವರು ಕಠಿಣವಾಗಿ ಮಾಡೋಕ್ಕೆ ಹೋಗಲ್ಲ. ಆ ಒಂದು ಇದರಲ್ಲಿ ಮತ್ತೆ ಹೋದಾಗ ನಮ್ಮ ಒಂದು ಭಾರತ ದೇಶದಲ್ಲಿ ಅಲ್ಲಲ್ಲಿ ಎಲ್ಲ ಕೂಗುಗಳು ಇದೆ. ಈಗ ನಮ್ಮ ಜಿಲ್ಲೆಯಲ್ಲೇ, ಹಳೆ ಜಿಲ್ಲೆಯಲ್ಲಿ ಏನು ಮುಳುಬಾಗಲ್ ಅಂತ ಮೂಡಲ ಬಾಗಿಲು ಅಂತಾರೋ, ಆಂಜನೇಯನ ಅಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಮುಳುಬಾಗಲದಲ್ಲಿ. ಅಲ್ಲಿ ನೆಲೆಸಿರ್ತಾರೆ. ರಾಮನು ಅಂತ ಲವಕುಶ ಅಲ್ಲೇ ಹುಟ್ಟಿದ್ದು ಒಂದು ಹೇಳ್ತಾರೆ. ಈಗಲೂ ಅಲ್ಲಿ ಸೀತೆದು ಒಂದು ಕೊಳನು ಇರ್ತದೆ. ಬಾಯಾರಿಕೆ ಆದಾಗ ನಮ್ಮ ಹಿರಿಯ ಶೀಲನಾಧೀಶರು ಹೇಳ್ದಂಗೆ ನಮ್ಮ ಈ ವಿಶ್ವ ಜಲ ದಿನಾಚರಣೆದು ಆವಾಗೇ ಸ್ಟಾರ್ಟ್ ಆಗಿತ್ತು. ಆವಾಗ ಸ್ಟಾರ್ಟ್ ಆದಾಗ ಆ ಒಂದು ಕೊಳನು ಇವಾಗ ಸೀತೆ ಕೊಳನಂದೇ ಇದೆ. ಆವಾಗ ರಾಮನು ಲಕ್ಷ್ಮಣನು ಇದು ಮಾಡಿರ್ತಕ್ಕಂಥದ್ದು ಈಗೂ ಹೇಳ್ತಾರೆ. ಅಲ್ಲಿ ಕೊಳನು ಇದೆ ಅಂತ ಹೇಳ್ತಾರೆ. ಇಂಥ ಉದಾಹರಣೆಗಳು ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದೆ. ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ಒಂದೆರಡು ಮಾತು ಈ ಒಂದು ಧಾರ್ಮಿಕ ಆಚರಣೆ ಬಗ್ಗೆ ಮಾತುಗಳಾಡೋದಕ್ಕೆ ನಿಮ್ಮೆಲ್ಲ ಪರವಾಗಿ, ನಮ್ಮ ವೇದಿಕೆ, ನಮ್ಮ ಇವ್ರ ಪರವಾಗಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎನ್ಸಿ ಏನೇನು ಕಷ್ಟಪಟ್ಟ ಅಧಿಕಾರಕ್ಕಾಗಿ ಅವರು ಚಿಕ್ಕಮ್ಮನಿಂದಾನೇ ಅವರ ರಾಮನ ಪಟ್ಟಾಭಿಷೇಕ ಆಗಬೇಕಾದ್ರೆ ರಾಮನ್ನ ಒಂದು ಪಟ್ಟಾಭಿಷೇಕದಿಂದ ತಪ್ಪಿಸ್ಬೇಕನ್ನೋ ಸಲುವಾಗಿ ಅವರ ತಾಯಿ ಏನು ಮಾಡ್ತಾರೆ, ಚಿಕ್ಕಮ್ಮ ಅವರ ತಂದೆಯ ಒಂದು ಬಳಿ ಹೋಗಿ ಒಂದು ವರವನ್ನು ಕೇಳೋ ಮುಖಾಂತರ, ಮಾತನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳೋ ಮುಖಾಂತರ ಶ್ರೀರಾಮನನ್ನ ಅರಣ್ಯವಾಸಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಮಾತನ್ನ ತೆಗೆದುಕೊತಾರೆ. ತಂದೆಯ ಒಂದು ಮಾತನ್ನ ನೆರವೇರಿಸುವ ಸಲುವಾಗಿ ಶ್ರೀರಾಮ ಅವರು ತನ್ನ ತಂದೆಯ ಮಾತನ್ನ ನೆರವೇರಿಸ್ಕೊಡ್ಬೇಕನ್ನೋ ಸಲುವಾಗಿ ತನ್ನ ಹೆಂಡತಿಯೊಟ್ಟಿಗೆ ಸೀತಾಮಾತೆಯೊಂದಿಗೆ ಅರಣ್ಯವಾಸಕ್ಕೆ ಹೊರಡ್ತಾರೆ. ತನ್ನ ಅಣ್ಣನ ಮೇಲೆ ಇರುವಂತಹ ಅಭಿಮಾನಕ್ಕಾಗಿ ಲಕ್ಷ್ಮಣನೂ ಸಹ ಒಂದು ವನವಾಸಕ್ಕೆ ಅಣ್ಣನ ಜೊತೆಯಾಗಿ ನಾನು ಹೋಗ್ತೀನಿ ಅಂತ ತೀರ್ಮಾನವನ್ನು ತೆಗೆದುಕೊಂಡು ಶ್ರೀರಾಮನ ಒಟ್ಟಿಗೆ ಅರಣ್ಯವಾಸಕ್ಕೆ ಹೋಗ್ತಾರೆ. ಇನ್ನ ಅವರು ಚಿಕ್ಕಮ್ಮ ಭರತ ರಾಜ್ಯದ ಒಂದು ಅರಸ ಆಗ್ಬೇಕು ಅಂತ ಬಯಸಿದಂಥ ಸಂದರ್ಭದಲ್ಲಿ ಅಣ್ಣನ ಮೇಲೆ ಇರ್ತಕ್ಕಂತಹ ಒಂದು ಪ್ರೀತಿಯಿಂದ ಅಣ್ಣ ವನವಾಸಕ್ಕೆ ಹೋದಾಗ ರಾಜ್ಯಭಾರವನ್ನ ಅಣ್ಣನ ಒಂದು ಪಾದಕಿಗಳನ್ನ ಸಿಂಹಾಸನದ ಮೇಲೆ ಇಟ್ಟು ಅವರು ಬರುವವರೆಗೂ ಸಹ ಭರತ ಸಿಂಹಾಸನವನ್ನ ಅಣ್ಣನಿಗೋಸ್ಕರ ತ್ಯಾಗ ಮಾಡಿ ರಾಜ್ಯಭಾರವನ್ನ ಮಾಡ್ತಾರೆ. ಇನ್ನ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಅರಣ್ಯವಾಸದಲ್ಲಿ ಎದುರಿಸ್ತಾರೆ. ಸೀತಾಮಾತೆಯ ಒಂದು ರಾವಣನಿಂದ ಅಪಹರಣವಾಗ್ತದೆ. ಅಪಹರಣವಾದ ನಂತರ ಹನುಮಂತನು ವಾನರ ಸೈನ್ಯ ಎಲ್ಲವೂ ಸಹ ರಾಮರಿಗೆ ಒಂದು ಸಹಾಯವನ್ನು ಮಾಡಿ ಶ್ರೀರಾಮನನ್ನ ಲಂಕೆಗೆ ಕರೆದುಕೊಂಡು ಹೋಗಿ ಲಂಕೆಯ ಯುದ್ಧದಲ್ಲಿ ಜಯಿಸಿ ಸೀತಾಮಾತೆಯನ್ನು ಮರಳಿ ವಾಪಸ್ ಕರೆದುಕೊಂಡು ಬಂದ ನಂತರ ಅಯೋಧ್ಯೆ ನಗರದಲ್ಲಿ ಒಂದು ರಾಮ ಪಟ್ಟಾಭಿಷೇಕವನ್ನ ಜರುಗಿಸಲಾಗ್ತದೆ.
ಆ ನಂತರ ಶ್ರೀರಾಮನವಮಿಯನ್ನು ನಾವು ಆ ಯುಗದಿಂದನೂ ಸಹ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಾ ಇದ್ದೀವಿ.